ಕರುನಾಡಿನ ಸಮಸ್ತ ಜನರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಎಷ್ಟೇ ಸಂಪಾದನೆಯನ್ನ ಮಾಡಿದ್ರೂ ಸಹ ಉಳಿತಾಯ ಆಗ್ತಾ ಇರಲ್ಲ. ಪ್ರತಿದಿನ ಸಣ್ಣ ಸಣ್ಣ ವಿಷಯಕ್ಕೂ ಮನೆಯವರ ಮಧ್ಯೆ ಜಗಳ ಆಗ್ತಾ ಇರುತ್ತೆ. ಹಾಗೇನೆ ಅಶಾಂತಿ, ಹಾಗೇನೆ ಎಷ್ಟೋ ಸಲ ಬೇಡ ಅಂದ್ರೂ ಸಹ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಹಾಗೇನೆ ಮನೆಗೆ ಬಂದ ತಕ್ಷಣ ಏನೋ ಒಂಥರ ಬೇಸರ, ಹಾಗೇನೆ ಆಲಸ್ಯ ಕಾಡ್ತಾ ಇದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿ ದೋಷದ ಪ್ರಭಾವ ಇರಬಹುದು ಅನ್ನೋ ಅರ್ಥವನ್ನ ಇದು ನೀಡುತ್ತೆ. ನಮ್ಮ ಹಿರಿಯರು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ತುಂಬಾ ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಒಂದು ಸಾಂಪ್ರದಾಯಿಕ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇನೆಂದ್ರೆ, ಪ್ರತಿ ಮಂಗಳವಾರ ಮತ್ತು ಶನಿವಾರ ಸಂಜೆ ನಮ್ಮ ಮನೆಯಲ್ಲಿ ಕೆಲವು ವಿಶೇಷ ವಸ್ತುಗಳನ್ನ ಉರಿಸುವುದು ಅಂದ್ರೆ ಬಾನ್ ಮಾಡುವುದು. ಅದು ಯಾವ ವಸ್ತುಗಳು, ಅದನ್ನ ಹೇಗೆ ಮಾಡಬೇಕು ಮತ್ತು ಅದರ ಹಿಂದಿರುವ ರಹಸ್ಯವೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಅದ್ಭುತ ಪರಿಹಾರಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಕೇವಲ 5 ವಸ್ತುಗಳು. ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುವ ಈ ವಸ್ತುಗಳು ಬಿಳಿ ಸಾಸಿವೆ ಮತ್ತು ಕಪ್ಪು ಸಾಸಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಸಿವೆಗೆ ದೃಷ್ಟಿದೋಷ ಮತ್ತು ದುಷ್ಟ ಶಕ್ತಿಗಳನ್ನು ಆಕರ್ಷಿಸಿ ನಾಶಪಡಿಸುವ ಅದ್ಭುತ ಶಕ್ತಿ ಇದೆ. ವಿಶೇಷವಾಗಿ ಬಿಳಿ ಸಾಸಿವೆ ಮನೆಯಲ್ಲಿನ ಪ್ರಗತಿಯ ತಡೆಗಳನ್ನು ನಿವಾರಿಸುತ್ತದೆ. ಅಂದರೆ ನಿಮ್ಮ ಪ್ರಗತಿಗೆ ಏನಾದರೂ ಅಡೆತಡೆಗಳನ್ನು ಇದ್ದರೆ ಈ ಬಿಳಿ ಸಾಸಿವೆಯಿಂದ ಅದನ್ನು ನೀವು ನಿವಾರಿಸಬಹುದು. ಇನ್ನು ಕಪ್ಪು ಎಳ್ಳು ನ್ಯಾಯ ದೇವನಾದ ಶನಿ ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಇದು ಜಾತಕದಲ್ಲಿರುವ ಶನಿದೋಷ ಅಥವಾ ಸಾಡೆ ಸಾತಿ ಪ್ರಭಾವವನ್ನು ಸಹ ಕಡಿಮೆ ಮಾಡುತ್ತದೆ. ಕಲ್ಲು ಉಪ್ಪು, ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ನೈಸರ್ಗಿಕವಾದ ಗುಣವಿದೆ. ವಾಸ್ತು ದೋಷ ನಿವಾರಣೆಗೆ ಇದು ರಾಮಬಾಣ. ಕರ್ಪೂರ ಮತ್ತು ಹಸುವಿನ ತುಪ್ಪ. ಕರ್ಪೂರ ಮತ್ತು ತುಪ್ಪ ಉರಿದಾಗ ಬಿಡುಗಡೆಯಾಗುವ ಹೊಗೆ ಇಡೀ ವಾತಾವರಣವನ್ನ ಶುದ್ಧೀಕರಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ತುಂಬುತ್ತದೆ. ಅಂದ್ರೆ ಪಾಸಿಟಿವ್ ಎನರ್ಜಿಯನ್ನ ನಿಮ್ಮ ಮನೆಯ ತುಂಬ ಹರಡುತ್ತೆ. ಇನ್ನು ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು, ಇದನ್ನು ವಾರದ ಎಲ್ಲ ದಿನ ಮಾಡಬಹುದಾ ಅಥವಾ ಮಂಗಳವಾರ ಶನಿವಾರವೇ ಯಾಕೆ ಮಾಡಬೇಕಂತ. ಶಾಸ್ತ್ರಗಳ ಪ್ರಕಾರ ಮಂಗಳವಾರ ಹನುಮಂತನಿಗೆ ಮತ್ತು ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂಥ ಶುಭ ದಿನ. ಶನಿವಾರ ಶನಿದೇವರ ದಿನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 2 ದಿನಗಳಂದು ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿಗಳ ಅಥವಾ ಕೆಟ್ಟ ದೃಷ್ಟಿಯ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ 2 ದಿನಗಳಲ್ಲಿ ಸಂಜೆ ಸೂರ್ಯಾಸ್ತದ ನಂತರ ಅಂದ್ರೆ ಗೋಧೂಳಿ ಮುಹೂರ್ತದಲ್ಲಿ ಈ ಪರಿಹಾರವನ್ನ ಮಾಡೋದ್ರಿಂದ ಹನುಮಂತನ ಮತ್ತು ಶನಿದೇವರ ಕೃಪೆಯಿಂದ ಮನೆಯಲ್ಲಿರುವ ಎಲ್ಲ ಬಾಧೆಗಳು, ಶತ್ರು ದೋಷಗಳು ಮತ್ತು ನೆಗೆಟಿವ್ ವೈಬ್ಸ್ ಸಂಪೂರ್ಣವಾಗಿ ನಾಶವಾಗುತ್ತದೆ. ಇನ್ನ ಇದನ್ನ ಮಾಡುವ ಸರಿಯಾದ ವಿಧಾನವನ್ನ ನೋಡ್ಕೊಳ್ಳೋಣ. ಮಾಡ್ಲಿಕ್ಕೆ ಒಂದು ಮಣ್ಣಿನ ಹಣತೆ ಅಥವಾ ದೊಡ್ಡದೊಂದು ಧೂಪ ಹಾಕೋ ಥರ ಇರುತ್ತಲ್ಲ, ಆ ಒಂದು ಪಾತ್ರೆನ ತೆಗೆದುಕೊಳ್ಳಿ. ಅದನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಸಾಸಿವೆ, ಬಿಳಿ ಸಾಸಿವೆ, ಹಾಗೆಯೇ ಕಪ್ಪು ಎಳ್ಳು, ಹಾಗೆಯೇ ಅದಕ್ಕೆ ಕರ್ಪೂರ ಜೊತೆಗೆ ಕಲ್ಲು ಉಪ್ಪು, ಹಾಗೆಯೇ ತುಪ್ಪವನ್ನು ಹಾಕಿ ಇದನ್ನು ನೀವು ಗಂಧದ ಕಡ್ಡಿಯಿಂದ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರುವಾಗೆ ಹಚ್ಚಬೇಕು. ಅದು ಹಚ್ಚಿದ ನಂತರ ಅದು ಉರಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರ ಹೊಗೆಯನ್ನು ನಿಮ್ಮ ಎಲ್ಲ ಅಂದರೆ ಲಿವಿಂಗ್ ರೂಮು, ಬೆಡ್ರೂಮು, ಹಾಗೇನೆ ಕಿಚನ್ ಅಲ್ಲೆಲ್ಲ ಸಹ ಕೊಡ್ಬೋದು. ಇಲ್ಲಾಂದರೆ ಮನೆಯ ಹಾಲ್ನಲ್ಲಿ ಇದನ್ನ ಮಾಡೋದ್ರಿಂದ ಎಲ್ಲ ಕಡೆ ಅದು ಪಸರಿಸುತ್ತೆ. ಅಂದರೆ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಮನೆಯ ಹಾಲ್ನಲ್ಲಿ ಇಟ್ಟು ಮಾಡಿದ್ರು ಸಾಕು. ನೋಡಿದ್ರಲ್ಲ ವೀಕ್ಷಕರು, ಎಷ್ಟೋ ಹಣ ಖರ್ಚು ಮಾಡಿ ತಾಂತ್ರಿಕ ಪರಿಹಾರ ಮಾಡಿಸುವ ಬದಲು ನಮ್ಮ ಮನೆಯಲ್ಲಿರುವ ಈ ವಸ್ತುಗಳಿಂದ ವಾರಕ್ಕೆ 2 ಬಾರಿ ಈ ಸರಳ ಕೆಲಸ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ನೀವೇ ಧನಾತ್ಮಕ ಬದಲಾವಣೆಯನ್ನ ಕಾಣ್ತೀರಾ. ಮನಸ್ಸಿಗೆ ನೆಮ್ಮದಿಯೂ ಸಹ ಸಿಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ. ಇನ್ನುಳಿದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.